ತುಮಕೂರು ಜಿಲ್ಲೆಯಲ್ಲಿ ತಡರಾತ್ರಿ ಸುರಿದಂತಹ ಭಾರೀ ಮಳೆ ಒಂದಷ್ಟು ಅವಾಂತರಗಳಿಗೂ ಕೂಡ ಕಾರಣವಾಗಿದೆ. ಗುಬ್ಬಿ ತಾಲೂಕಿನ ಆಸ್ಪತ್ರೆಗೆ ನೀರು ನುಗ್ಗಿದೆ. ವಾರ್ಡ್ನಲ್ಲಿ ನೀರು ನಿಂತು ರೋಗಿಗಳು ಪರದಾಟವನ್ನ ಪಟ್ಟಿದ್ದಾರೆ. ತುಮಕೂರು, ಗುಬ್ಬಿ, ಕೊರಟಗೆರೆ ತಾಲೂಕಿನಲ್ಲಿ ಭಾರೀ ಮಳೆಯಾದ ಪರಿಣಾಮವಾಗಿ ಅಲ್ಲಿ ಬೃಹತ್ ಮರವೊಂದು ನೆಲಕ್ಕೆ ಬಿದ್ದಿದೆ. ಪರಿಣಾಮ ಬೈಕ್ ಸವಾರ ಜಸ್ಟ್ ಮಿಸ್ ಆಗಿದ್ದಾನೆ. ಕೊರಟಗೆರೆ ತಾಲೂಕಿನ ಕ್ಯಾಮಿನಹಳ್ಳಿ ಬಳಿ ಈ ಘಟನೆ ಆಗಿರೋದು. ಸದ್ಯ ತುಮಕೂರು ಜಿಲ್ಲೆಯಲ್ಲಿ ತಡರಾತ್ರಿ ಆಗಿರುವಂತಹ ಮಳೆ ತಂತಹ ಅವಾಂತರಗಳ ದೃಶ್ಯ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ರಿ. ಒಂದು ಭಾಗದಲ್ಲಿ ಮರ ಬಿದ್ದಿರುವಂಥದ್ದು, ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಚಲಿಸ್ತಾ ಇದ್ದಂತಹ ಬೈಕ್ ಸವಾರ ಪಾರಾಗಿದ್ದಾರೆ, ತಮ್ಮ ಪ್ರಾಣವನ್ನು ಉಳಿಸ್ಕೊಂಡಿದ್ದಾರೆ. ಇನ್ನೊಂದು ನೀವು ನೋಡ್ತಾ ಇರೋ ದೃಶ್ಯ ಗುಬ್ಬಿ ತಾಲೂಕಾ ಆಸ್ಪತ್ರೆ ವಾರ್ಡ್ ಒಳಗೆ ಎಷ್ಟು ನೀರು ನಿಂತ್ಕೊಂಡಿದೆ ಅಂತ ನೋಡ್ತಾ ಇದ್ರಿ. ಅಲ್ಲಿರುವಂತಹ ರೋಗಿಗಳ ಪಾಡಂತೂ ಹೇಳತೀರ್ದಾಗಿದೆ. ರೋಗಿಗಳ ಸಂಬಂಧಿಗಳು ಅಲ್ಲಿರ್ತಾರೆ, ಅವ್ರನ್ನ ನೋಡ್ಕೊಳ್ಳೋದಕ್ಕೆ, ಅಟೆಂಡ್ ಮಾಡೋಕ್ಕೆ ಅಂತ. ಅವ್ರಿಗಂತೂ ಅಲ್ಲಿ ಜಾಗನೇ ಇಲ್ಲ. ಯೂಶಲಿ ತಾಲೂಕು ಆಸ್ಪತ್ರೆಗಳಲ್ಲಿ ಬೆಡ್ಗಳ ಮಂಚ ಏನಿದೆ ಅದರ ಕೆಳಗೇನೆ ಅವರ ರೋಗಿಗಳ ಸಂಬಂಧಿಕರು ಇರ್ತಾರೆ. ರಾತ್ರಿ ಇಡೀ ಅವರು ಪರತಪ್ಪಿಸಿದ್ದಾರೆ. ಯಾರಿಗೂ ಜವಾಬ್ದಾರಿ ಇಲ್ಲ ಇಲ್ಲಿ. ಏನ್ ಗೊತ್ತಾ, ಸುಮ್ಮನೆ ನೋಡಿ, ಈಗ ನೀವೆಲ್ಲ ಮ್ಯಾಕ್ ಶಿಫ್ಟ್ ಮಾಡೋದು ಹೇಳಿದೀವಿ ಅವ್ರು ಡಾಕ್ಟ್ರಿಗೆ. ಹೆಂಗೆ ಹೋಗ್ತೀರಾ ಕಾಲುಗಳೆಲ್ಲ ಹೆಂಗೆ ಇದು ಮಾಡೋದು ಮಳೆಯಲ್ಲಿ? ಇಲ್ಲ, ಮೇಲೆ ಶಿಫ್ಟ್ ಮಾಡೋದು ಹೇಳಿದೀನಿ ಈಗ ಅವ್ರನ್ನ. ಮಳೆ ಅಣ್ಣ, ನೀರು ಹೆಂಗೆ ನಿಂತು ಮನೆಕಂತ ಇಲ್ಲಿ ತೊಂದರೆ ಆಗುತ್ತೆ. ಮ್ಯಾಕ್ ಹೋಗ್ಬಿಡಿ ಎಲ್ಲ ಪೇಷಂಟ್ ಎಲ್ಲ ಮತ್ತೆ ಹೇಳ್ತೀನಿ ಅವ್ರಿಗೆ. ಮೇಲೆ ಕಾಲಿದ್ರೆ ನಿಧಾನಕ್ಕೆ ಹೋಗೋಣ, ಏನಾದ್ರು ಇದು ಮಾಡ್ಕೊಂಡು. ವೀಲ್ ಚೇರ್ ಮೇಲೆ ಹೋಗಿಲ್ಲ. ಮಂಗಳೂರಿನ ಕೆತ್ತಿಕಲ್ನಲ್ಲಿ ಕ್ಷಣಕ್ಕೂ ಕೂಡ ಗುಡ್ಡ ಕುಸಿತ ಪ್ರಕರಣಗಳು ವರದಿಯಾಗ್ತಾನೆ ಹೋಗ್ತಾ ಇದ್ದು, ಗುಡ್ಡದ ಮೇಲ್ಭಾಗದಲ್ಲಿರುವ ನೂರಾರು ಮನೆಗಳಿಗೆ ಈಗ ಆತಂಕ ಎದುರಾಗಿದೆ. ವಯನಾಡು ದುರಂತದಂತೆ ಇಲ್ಲೂ ಗುಡ್ಡ ಜಾರ್ಕೊಂಡು ಹೋಗುವ ಆತಂಕ ಎದುರಾಗಿದ್ದು, ಸದ್ಯ ಜರಿದಿರುವಂತಹ ಗುಡ್ಡದ ಮೇಲ್ಭಾಗದಲ್ಲಿ 12 ಮನೆಗಳು ಅಪಾಯಕಾರಿ ಸ್ಥಳದಲ್ಲಿವೆ. ಪಾಲಿಕೆ ಅಧಿಕಾರಿಗಳು ನೋಟಿಸ್ ಅನ್ನು ಕೊಟ್ಟು 12 ಮನೆಯವರು ಮನೆ ಖಾಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಹಲವು ವರ್ಷಗಳಿಂದ ಕೆತ್ತಿಕಲ್ ಗುಡ್ಡದ ಮೇಲ್ಭಾಗದಲ್ಲಿ ನೆಲೆಸಿರುವಂತಹ ನೂರಾರು ಕುಟುಂಬಗಳಿಗೆ ಇದೀಗ ತಮ್ಮ ಮನೆಗಳೆಲ್ಲ ವಯನಾಡಿನಂತೆ ಕೊಚ್ಕೊಂಡು ಹೋಗ್ಬಿಡುತ್ತಾ, ನೆಲಸಮ ಆಗ್ಬಿಡುತ್ತಾ ಅನ್ನೋ ಆತಂಕ ಎದುರಾಗಿದೆ. ವಯನಾಡಿನ ಭೀಕರ ಭೂಕುಸಿತದ ರೀತಿಯಲ್ಲಿ ರಾಜ್ಯದ ಕರಾವಳಿಯ ಮಂಗಳೂರಿನಲ್ಲೂ ಭೂಕುಸಿತ ಆಗುವಂಥ ಆತಂಕ ಎದುರಾಗಿದೆ. ಮಂಗಳೂರಿನ ಹೊರವಲಯದ ವಾಮಂಜೂರು ಸಮೀಪದ ಕೆತ್ತಿಕಲ್ನಲ್ಲಿ ಸಾಕಷ್ಟು ದಿನಗಳಿಂದ ನಿರಂತರವಾಗಿ ಭೂಕುಸಿತಗಳಾಗ್ತಾ ಇದೆ. ಹೀಗಾಗಿ ಈ ಭಾಗದಲ್ಲಿದ್ದಂಥ ಕೆಲವು ಜನರು ಆತಂಕದಲ್ಲಿದ್ದಾರೆ. ಕೆಳಗಿನ ಭಾಗದಲ್ಲಿ ಭೂಕುಸಿತ ಆಗ್ತಾ ಇದೆ ಕೆತ್ತಿಕಲ್ನ. ಅದರ ಸಮೀಪದಲ್ಲಿರುವಂಥ ಸುಮಾರು 12 ಮನೆಗಳಿಗೆ ಈಗ ಆತಂಕ ಎದುರಾಗಿದೆ. ಹೀಗಾಗಿ ಮಂಗಳೂರು ಮಹಾನಗರ ಪಾಲಿಕೆ ಇಲ್ಲಿನ ಜನರನ್ನು ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಈಗಾಗಲೇ ಮಾಡಿದೆ. 12 ಮನೆಗಳಿಗೆ, ಮೇಲ್ಭಾಗದಲ್ಲಿರುವಂಥ ಮನೆಗಳಿಗೆ ಆತಂಕ ಇದೆ. ಹಾಗಾಗಿ ಈ ಮೇಲ್ಭಾಗದಲ್ಲಿರುವಂಥ 12 ಮನೆಗಳ ಜನರನ್ನು ಈಗಾಗಲೇ ಸ್ಥಳಾಂತರ ಮಾಡಲಾಗಿದೆ. ಅಂದರೆ ಮೇಲ್ಭಾಗದಲ್ಲಿ ಮತ್ತಷ್ಟು ಕುಸಿತ ಆಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ, ಮತ್ತಷ್ಟು ಮಳೆ ಆದಂಥ ಸಂದರ್ಭದಲ್ಲಿ ಮತ್ತೆ ಭೂಕುಸಿತ ಆಗುತ್ತೆ. ಕೆಳಗಿನ ಭಾಗದಲ್ಲಿ ನಿರಂತರ ಕಾಮಗಾರಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕುಸಿತಗಳಾಗಿತ್ತು. ಹಾಗಾಗಿ ಮುಂದೆ ತೊಂದರೆ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾಗಿ ಸ್ಥಳಾಂತರ ಮಾಡಲಾಗಿದೆ. ನೀವು ಗಮನಿಸ್ಬೋದು, ಮನೆಯ ಕೆಲವೇ ಅಂತರದಲ್ಲಿ ಕೆಳಗಿನ ಭಾಗದಲ್ಲಿ ಭೂಕುಸಿತ ಆಗ್ತಾ ಇದೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಭೂಕುಸಿತ ಆಗಿದೆ. ಇದು ಕೆತ್ತಿಕಲ್ನ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಯನ್ನು ಅವೈಜ್ಞಾನಿಕವಾಗಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಕುಸಿತ ಆಗಿರುವಂಥದ್ದು. ಇದು ಮಳೆ ಬಂದಂಥ ಸಂದರ್ಭದಲ್ಲಿ ಮತ್ತಷ್ಟು ಕುಸಿತ ಆಗಿದೆ. ಹಾಗಾಗಿ ಮೇಲ್ಭಾಗದಲ್ಲಿರುವಂಥ ಈ ಮನೆಗಳೇನಿದೆ, ಈ ಮನೆಗಳಿಗೆಲ್ಲ ಆತಂಕ ಇದೆ. ಅಂದರೆ ಅದರ ಸಮೀಪದಲ್ಲೇ ಇರುವಂಥ ಮನೆಗಳು. ಹಾಗಾಗಿ ಅವರಿಗೆ ಮತ್ತಷ್ಟು ದಿನದಿಂದ ದಿನಕ್ಕೆ ಆತಂಕ ಎದುರಾಗಿದ್ದು, ಯಾವಾಗ ಈ ಭಾಗದಲ್ಲಿದ್ದಂಥ ಮನೆಗಳೆಲ್ಲ ಕೆಳಗೆ ಕುಸಿದು ಹೋಗುತ್ತೆ ಅನ್ನುವಂಥದ್ದು. ಅಂದರೆ ನಿರಂತರವಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ಕೆಳಗಿನ ಭಾಗದಲ್ಲಿ, ಕೆತ್ತಿಕಲ್ನ ಕೆಳಗಿನ ಭಾಗದಲ್ಲಿ ನಿರಂತರವಾಗಿ ತೊಂದರೆಗಳೇ ಆಗ್ತಾ ಇತ್ತು. ಹಾಗಾಗಿ ಇಲ್ಲಿನ ಜನರು ಆತಂಕದಲ್ಲಿದ್ದಾರೆ. ನಮ್ಮ ಜೊತೆ ಇಲ್ಲಿನ ಸ್ಥಳೀಯರಿದ್ದಾರೆ, ಅವರನ್ನು ಮಾತಾಡಿಸುವ. ಸರ್, ಈ ಒಂದು ಭೂಕುಸಿತ ನಿರಂತರವಾಗಿ ಆಗ್ತಾ ಇತ್ತಾ? ಯಾವಾಗದಿಂದ ಆಗ್ತಾ ಇತ್ತು? ಈ ಕಾಮಗಾರಿ ಆರಂಭ ಆದ ಬಳಿಕ ಆರಂಭ ಆಗಿರುವಂಥದ್ದು? ಆ್ಯಕ್ಚುಲಿ ಏನಂದರೆ, ಈ ಒಂದು ಪ್ರದೇಶದಲ್ಲಿ ಭೂಕುಸಿತ ಅನ್ನುವಂಥದ್ದು ಇರಲಿಲ್ಲ. ಮಳೆ ಸ್ವಲ್ಪ ಆಗಾಗ ಬರ್ತಿತ್ತು, ಮಳೆಗಾಲದಲ್ಲಿ ಮಳೆ ಬರ್ತದೆ. ಆದರೆ ಇಷ್ಟು ವರ್ಷದಿಂದ ಮಳೆಗಾಲ ಬರ್ತಾ ಇತ್ತು ಮಳೆ. ಆದರೆ ಈ ವರ್ಷ ಮಳೆ ಜಾಸ್ತಿ ಬಂದದ ಇಲ್ಲೋ ಗೊತ್ತಿಲ್ಲ. ಆದರೂ ಕೂಡ ಇಲ್ಲಿ ರಸ್ತೆ ಅಗೆಯುವಾಗ